ಯಜ್ಞಶಾಲೆಗೆ ಬಂದು ನೀನು ಈ ಜಾಗವನ್ನೇ ಅಪವಿತ್ರಗೊಳಿಸಿದ್ದೀಯ. ಆಗ ಸತಿದೇವಿಯು ತನ್ನ ಪತಿಗೆ ಆದ ಈ ಅವಮಾನವನ್ನು ಸಹಿಸದಾದಳು. ಸತಿದೇವಿಯನ್ನು ಸುಮ್ಮನೆ ಇರಲಿಲ್ಲ. ತಂದೆಯ ಅಹಂಕಾರದ ಮಾತುಗಳು ಮಗಳ ಮಮತೆಯನ್ನೆಲ್ಲ ಸುಟ್ಟು ಭಸ್ಮ ಮಾಡಿತು. ಅಕ್ಷರಶಃ ಕಾಳಿದೇವಿಯಂತೆ ಕಣ್ಣು ಕೆಂಪು ಮಾಡಿ ಇಡೀ ಸಭೆ ಬೆಚ್ಚಿ ಬೀಳುವಂತೆ ಸತಿದೇವಿ ಹೀಗೆ ಗರ್ಜಿಸುತ್ತಾಳೆ. ನಿಲ್ಲಿಸು ದಕ್ಷ. ಮೌನವಾಗಿದ್ದೆ ಎಂದರೆ ಅದು ನಿನ್ನ ಮೇಲಿನ ಗೌರವವಲ್ಲ, ನನ್ನ ಪತಿ ಕಳಿಸಿದ ಸಂಸ್ಕಾರ. ಯಾರನ್ನು ನೀನು ಸ್ಮಶಾನವಾಸಿ ಅಮಂಗಲಕಾರಿ ಎಂದು ನಿಂದಿಸುತ್ತಿದ್ದೀಯೋ ಅವರೇ ಈ ಸೃಷ್ಟಿಯ ಅಧಿಪತಿ ಮಹಾದೇವ. ಯಾವ ಶಿವನ ಹೆಸರನ್ನು ಸ್ಮರಿಸಿದರೆ ಸಾಕು ಸಕಲ ಪಾಪಗಳು ನಾಶವಾಗುತ್ತವೆಯೋ ಅಂತಹ ಪರಶಿವನನ್ನೇ ನಿಂದಿಸುವ ಮೂಲಕ ನೀನು ಕ್ಷಮಿಸಲಾರದ ಅಪರಾಧ ಮಾಡಿದ್ದೀಯ. ಈ ಸಭೆಯಲ್ಲಿ ಕುಳಿತಿರುವ ದೇವತೆಗಳೇ, ನೀವೆಲ್ಲರೂ ಶಿವನನ ನಿಂದನೆಯನ್ನು ಮೂಕ ಪ್ರೇಕ್ಷಕರಾಗಿ ಕೇಳುತ್ತಿದ್ದೀರಿ. ನೆನಪಿಡಿ, ನಿಮಗೂ ಈ ಪಾಪದಲ್ಲಿ ಸಮಪಾಲು ಇದೆ. ಶಿವನನ್ನು ನಿಂದಿಸುವ ಇಂತಹ ಅಧರ್ಮಿಯ ಮಗಳೆಂದು ಕರೆಸಿಕೊಳ್ಳಲು ನನಗೆ ಅಸಹ್ಯವಾಗುತ್ತಿದೆ. ಈ ಅಧರ್ಮಿ ದಕ್ಷನ ರಕ್ತದಿಂದ ಬಂದಿರುವವ ಈ ಶರೀರ ನನಗೀಗ ಹೊರೆಯಾಗಿದೆ. ಈ ಕ್ಷಣವೇ ಈ ದೇಹವನ್ನು ನಾನು ತ್ಯಜಿಸುತ್ತಿದ್ದೇನೆ. ಅಹಂಕಾರದ ಅಮಲಿನಲ್ಲಿರುವ ದಕ್ಷ, ನನ್ನ ಪತಿಯಾದ ಮಹಾದೇವನ ಕ್ರೋಧಕ್ಕೆ ನೀನು ಬಲಿಯಾಗುವುದು ಖಂಡಿತ. ಹೀಗೆ ಗರ್ಜಿಸಿದ ಸತಿದೇವಿ ಅಲ್ಲೇ ಧಗಧಗಿಸುತ್ತಿದ್ದ ಯಜ್ಞಕುಂಡದ ಜ್ವಾಲೆಗೆ ಹಾರಿ ತನ್ನ ಪ್ರಾಣವನ್ನು ಅರ್ಪಿಸಿದಳು. ಜಗನ್ಮಾತೆಯ ಈ ಆತ್ಮತ್ಯಾಗ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿತು. ಅಹಂಕಾರದ ಅಮಲಿನಲ್ಲಿದ್ದ ದಕ್ಷನಿಗೆ ತನ್ನ ವಿನಾಶ ಶುರುವಾಗಿದೆ ಎಂಬ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆದರೆ ಕೈಲಾಸದಲ್ಲಿ ಶಿವನ ತ್ರಿನೇತ್ರ ತೆರೆಯುವ ಸಮಯ ಹತ್ತಿರವಾಗಿತ್ತು. ಸತಿದೇವಿಯು ಯಜ್ಞಕುಂಡದಲ್ಲಿ ಹಾರಿ ಪ್ರಾಣತ್ಯಾಗ ಮಾಡಿದ ಸುದ್ದಿ ಕೈಲಾಸ ಪರ್ವತವನ್ನು ತಲುಪುತ್ತಿದ್ದಂತೆ ಅಲ್ಲಿಯವರೆಗೂ ಧ್ಯಾನಸ್ಥನಾಗಿದ್ದ ಮಹಾದೇವನ ತ್ರಿನೇತ್ರ ತೆರೆಯಿತು. ಪರಶಿವನಿಗೆ ತನ್ನ ಅರ್ಧಾಂಗಿಯ ಅಗಲಿಕೆಯನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಕೈಲಾಸ ಪರ್ವತವೇ ನಡುಗಲಾರಂಭಿಸಿತು. ಶಿವನು ಪ್ರಳಯ ತಾಂಡವವಾಡುತ್ತಾ ತೀವ್ರ ಆಕ್ರೋಶದಿಂದ ತನ್ನ ತಲೆಯ ಒಂದು ರುದ್ರ ಜಟೆಯನ್ನು ಕಿತ್ತು ಇಡೀ ಬ್ರಹ್ಮಾಂಡವೇ ಸೀಳುವಂತೆ ರೋಷದಿಂದ ನೆಲಕ್ಕೆ ಬಡಿದನು. ಜಟೆಯು ನೆಲಕ್ಕೆ ತಾಕಿದ ಆ ಕ್ಷಣ ಬೆಂಕಿ ಮತ್ತು ಹೊಗೆಯ ಮಹಾಸ್ತಂಭವೊಂದು ಆಕಾಶದ ಎತ್ತರಕ್ಕೆ ಚಿಮ್ಮಿತು. ಆ ಅಗ್ನಿಯ ಜ್ವಾಲೆಗಳ ಮಧ್ಯದಿಂದ 1000 ಸಿಡಿಲುಗಳು ಒಟ್ಟಿಗೆ ಬಡಿದಂತೆ ಗರ್ಜಿಸುತ್ತಾ ಪ್ರಕಟವಾದನೇ ಈ ಕಥೆಯ ಮಹಾನಾಯಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ವೀರಭದ್ರನ ಉಗಮದ ತೀವ್ರತೆಗೆ ಸಮುದ್ರಗಳು ಮಗುಚಿದವು, ದಿಗಂತಗಳು ನಡುಗಿದವು. ವೀರಭದ್ರ ಸ್ವಾಮಿಯ ಜೊತೆಗೆ ಆತನ ಶಕ್ತಿಯಾಗಿ ಭದ್ರಕಾಳಿ ದೇವಿಯೂ ಉದ್ಭವಿಸಿದಳು. ಇವರಿಬ್ಬರ ಉಗಮ ದಕ್ಷನಶನ ವಿನಾಶಕ್ಕೆ ಬರೆದ ಮುನ್ನುಡಿಯಾಗಿತ್ತು. ವೀರಭದ್ರ ಸ್ವಾಮಿ ಉದ್ಭವವಾದಾಗ ಆತನ ರೂಪ ಹೇಗಿತ್ತು ಗೊತ್ತಾ? ಸಹಸ್ರ ಬಾಹು, 1000 ಕೈಗಳು, ಪ್ರತಿಯೊಂದು ಕೈಯಲ್ಲೂ ಖಡ್ಗ, ಗದೆ, ಶೂಲ, ಬಿಲ್ಲು, ಬಾಣಗಳಂತಹ ದಿವ್ಯ ಆಯುಧಗಳಿದ್ದವು. ಭೀಕರ ಕಣ್ಣುಗಳು, ಆತನ 3 ಕಣ್ಣುಗಳು ಕೆಂಡದಂತೆ ಕೆಂಪಗಿದ್ದವು. ಆ ದೃಷ್ಟಿ ತಾಕಿದರೆ ಸಾಕು ಅಹಂಕಾರಿಗಳು ಭಸ್ಮವಾಗುವಂತಿದ್ದರು. ಆಭರಣ, ಕೊರಳಲ್ಲಿ ನರಕಪಾಲಗಳ ಮಾಲೆ, ಮೈತುಂಬ ಬೆಳ್ಳನೆಯ ವಿಭೂತಿ ಮತ್ತು ಸೊಂಟಕ್ಕೆ ಹುಲಿ ಚರ್ಮದ ಉಡುಗೆ. ಆತನ ಕೇಸರಿ ಬಣ್ಣದ ಜಟೆ ಸೂರ್ಯನ ಕಿರಣಗಳಂತೆ ಹೊಳೆಯುತ್ತಿತ್ತು. ಹುಟ್ಟಿದ ತಕ್ಷಣ ವೀರಭದ್ರಸ್ವಾಮಿ ತನ್ನ ತಂದೆಯಾದ ಶಿವನ ಪಾದಕ್ಕೆ ನಮಸ್ಕರಿಸಿ ಬ್ರಹ್ಮಾಂಡವೇ ಕಿವುಡಾಗುವಂತೆ ಗರ್ಜಿಸಿ ಕೇಳಿದನು, ಆಜ್ಞಾಪಿಸು ಪ್ರಭು, ಯಾರನ್ನು ಸಂಹರಿಸಲಿ? ಈ ಭೂಮಿಯನ್ನು ನುಂಗಲೇ ಅಥವಾ ಸಮುದ್ರವನ್ನೇ ಬತ್ತಿಸಲೇ? ಶಿವನು ರೋಷದಿಂದ ದಕ್ಷನ ಯಜ್ಞಶಾಲೆಯ ಕಡೆಗೆ ಕೈ ತೋರಿಸಿ ಆಜ್ಞಾಪಿಸಿದನು.